ತುಮಕೂರಿನ ಉಪನಿರ್ದೇಶಕನಿಂದ ಲಂಚಾವತಾರ. ಮಧ್ಯವರ್ತಿಯಿಂದ ಲಂಚ ಕೇಳಿರೋ ಆಡಿಯೋ ವೈರಲ್. ಈ ಫೋನ್ ಪೇ ಮಾಡ್ತಾ ಇದಾರೆ ಇಲ್ಲ ಕ್ಯಾಶ್ ಅಂತ ಇದಾರೆ ಸರ್? ಕ್ಯಾಶ್ ತಗೊಳ. ಕ್ಯಾಶ್ ಸರಿ ಸರ್ ಆಯ್ತು. ಸರ್ಕಾರಿ ಕೆಲಸ ಕೈ ತುಂಬಾ ಸಂಬಳ ಬಂದ್ರೂ ಕೂಡ ಕೆಲವರಿಗೆ ಸಾಕಾಗಲ್ಲ. ಬಡವರ ಹೊಟ್ಟೆ ಮೇಲೆ ಒಡೆದು ಲಂಚ ಪಡೆದು ಜೀವನ ಮಾಡ್ತಾರೆ. ಸರ್ಕಾರಿ ಇಲಾಖೆಗಳಿಂದ ಸಣ್ಣದೊಂದು ಕೆಲಸ ಆಗಬೇಕು ಅಂದ್ರೂ ಲಂಚ ಕೊಡುವ ಮಟ್ಟಕ್ಕೆ ವ್ಯವಸ್ಥೆ ಹಾಳಾಗಿದೆ. ಬಡವರು ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರಕ್ಕೆ ಆಸೆ ಪಟ್ರೆ ಸರ್ಕಾರಿ ಕೆಲಸದಲ್ಲಿನ ಕೆಲವರಿಗೆ ಇನ್ನೂ ಬೇಕು ಅನ್ನೋ ದುರಾಸೆನೇ ಹೆಚ್ಚಾಗಿದೆ. ಲಂಚಕೋರರನ್ನೇ ಸದೆ ಬಡಿಯಲು ಲೋಕಾಯುಕ್ತ ಟೀಮ್ ಕಾರ್ಯಾಚರಣೆ ಮಾಡಿ ಲಂಚಾವತಾರವನ್ನ ಬಯಲಿಗೆಳೆದು ಅಧಿಕಾರಿಗಳಿಗೆ ಬುದ್ಧಿ ಕಲಿಸಲು ಮುಂದಾದ್ರೂ ಕೆಲವರು ಮಾತ್ರ ಬುದ್ಧಿನೇ ಕಲಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಇದೀಗ ತುಮಕೂರಿನ ಉಪನಿರ್ದೇಶಕರೊಬ್ಬರ ಲಂಚಾವತಾರ ಬಯಲಾಗಿದ್ದು, ಅಧಿಕಾರಿ ಲಂಚ ಕೇಳಿರೋ ಆಡಿಯೋ ಜಿಲ್ಲೆಯಲ್ಲಿ ಸಖತ್ ವೈರಲ್ ಆಗಿದೆ. ಹೌದು, ತುಮಕೂರಿನ ಬಾಬು ಜಗಜೀವನ್ ರಾಮ್ ಚರ್ಮ ಅಭಿವೃದ್ಧಿ ನಿಗಮದ ಉಪನಿರ್ದೇಶಕ ಮಂಜುನಾಥ್ ಕಾಂಬ್ಳೆ ಎನ್ನುವವರು ಮಧ್ಯವರ್ತಿ ಮೂಲಕ ಲಂಚಕ್ಕೆ ಬೇಡಿಕೆಯನ್ನಿಟ್ಟಿದ್ದಾರೆ. ತುಮಕೂರಿನ ಚರ್ಚ್ ಸರ್ಕಲ್ನಲ್ಲಿರುವ ಬಾಬು ಜಗಜೀವನ್ ರಾಮ್ ಚರ್ಮ ಅಭಿವೃದ್ಧಿ ನಿಗಮದ ಉಪನಿರ್ದೇಶಕರಾದ ಮಂಜುನಾಥ್ ಕಾಂಬ್ಳೆ ಫಲಾನುಭವಿಯೊಬ್ಬರಿಗೆ ಸ್ವಾವಲಂಬಿ ಸಾರಥಿ ಸ್ಕೀಮ್ ಮಾಡಿಕೊಡಲು ಮಧ್ಯವರ್ತಿಗೆ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಏನಾದ್ರೂ ವ್ಯವಸ್ಥೆ ಮಾಡು, 100% ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಲಂಚದ ಹಣವನ್ನ ಕ್ಯಾಶ್ ಮೂಲಕ ಪಡೆಯುವಂತೆ ಮಧ್ಯವರ್ತಿಗೆ ಹೇಳಿದ್ದು, ಉಪನಿರ್ದೇಶಕರು ಲಂಚಕ್ಕೆ ಬೇಡಿಕೆ ಇಟ್ಟಿರೋ ಆಡಿಯೋ ಇದೀಗ ವೈರಲ್ ಆಗಿದೆ. ಈ ಫೋನ್ ಪೇ ಮಾಡ್ತಾ ಇದಾರೆ ಇಲ್ಲ ಕ್ಯಾಶ್ ಅಂತ ಇದಾರೆ ಸರ್? ಕ್ಯಾಶ್ ತಗೊಳ. ಕ್ಯಾಶ್ ಸರಿ ಸರ್ ಆಯ್ತು. ಮತ್ತೆ ನಮ್ಮಲ್ಲಿ ಬಾ. ಅಲ್ಲಿ ಎಲ್ಲಿದ್ದಾರೆ ಅವರು? ಅವ್ರಿಗೆ ಅದೇ ಫೋನ್ ಮಾಡ್ತೀನಿ. ತುಮಕೂರಲ್ಲೇ ಅದು, ಬೇರೆ ಕಡೆ ಏನಲ್ಲ. ಹೌದಾ? ಸಿಟಿನೇ ವಿಸಿಟ್ ಮಾಡೋದು. ಹೌದಾ? ನಾನೇ ಬೈಕಲ್ಲಿ ಬರ್ತೀನಿ, ಒಂದು 10 ನಿಮಿಷ ಹೋಗಿ ಬರೋಣ ಸರ್. ಹೋಗ್ ಬರೋಣ. ನಮ್ಗೇನೋ ಸ್ವಲ್ಪ ವ್ಯವಸ್ಥೆ ಮಾಡಿಸ್ಕೊಡು. ಆಯ್ತು ಸರ್, ಖಂಡಿತ. ಇಲ್ಲಿ ಆಯ್ತು. ಆಮೇಲೆ ನೀನು ನಾನು ಎಲ್ಲ ಸೇರ್ಕೊಂಡೆ ಅದು ರೆಡಿ ಮಾಡೋಣ. ಯೋಚನೆ ಮಾಡಿ ಕಳ್ಸ್ಬಿಟ್ರೆ 100% ಆಗತ್ತೆ. ಆಯ್ತಾ? ನೀನ್ ಬಾ, ಹೋಗಿ ನಾನು ಇದು ಕಂಪ್ಯೂಟರ್ ಮಾಡ್ಬಿಡೋಣ. ಇಷ್ಟ್ ದಿನ ಬಿಟ್ಟಿದ್ದೀರಲ್ಲ. ಆಮೇಲೆ ಇವಾಗ ನೀನು 3 ಜನದ್ದು ಅದು ಆಸೆ ನನಗೆ. ಇದು ಈ ಫೋನ್ ಪೇ ಮಾಡ್ತಾ ಇದಾರೆ ಇಲ್ಲ ಕ್ಯಾಶ್ ಅಂತ ಇದಾರೆ ಸರ್? ಕ್ಯಾಶ್ ತಗೊಳ. ಕ್ಯಾಶ್ ಸರಿ ಸರ್ ಆಯ್ತು. ಈ ಫೋನ್ ಪೇ ಮಾಡ್ತಾ ಇದಾರೆ ಇಲ್ಲ ಕ್ಯಾಶ್ ಅಂತ ಇದಾರೆ ಸರ್? ಕ್ಯಾಶ್ ತಗೊಳ. ಕ್ಯಾಶ್ ಸರಿ ಸರ್ ಆಯ್ತು. ಇನ್ನು ನಿಗಮದ ಉಪನಿರ್ದೇಶಕ ಮಂಜುನಾಥ್ ಕಾಂಬ್ಳೆ ಅವರ ಲಂಚಾವತಾರದ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಈ ಬಗ್ಗೆ ಕ್ಲಾರಿಟಿ ಕೇಳಲು ಪ್ರಜಾಶಕ್ತಿ ಟೀಮ್ ತೆರಳಿದ್ದ ವೇಳೆ ನಮ್ಮ ವರದಿಗಾರರ ಬಳಿ ಅಧಿಕಾರಿ ಮಂಜುನಾಥ್ ಬಣ್ಣದ ಮಾತುಗಳನ್ನ ಕಟ್ಟಲು ಯತ್ನಿಸಿದ್ರು. ನನಗೆ ಮನೆ ಬೇಕಾಗಿತ್ತು, ಅದಕ್ಕೆ ಹಣ ಹಾಕಲು ಕೇಳುತ್ತಿದ್ದೆ ಎಂಬ ಅರ್ಥವಿಲ್ಲದ ಮಾತುಗಳನ್ನ ಮಂಜುನಾಥ್ ಕಾಂಬ್ಳೆ ಹೇಳಿದ್ದು, ಆಡಿಯೋದಲ್ಲಿ ಮಾತನಾಡಿದ ವಿಷಯಕ್ಕೂ ಈಗ ಪ್ರತಿಕ್ರಿಯೆ ನೀಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋದು ಬಯಲಾಗಿದೆ. ನನ್ನ ಮೇಲೆ ಆರೋಪ ಇದೆ. ನಾನು ಯಾವುದು ಏನು ಮಾಡಿಲ್ಲ. ನಾನು ಬಂದಿದ್ದು ಹೊಸದ್ರಲ್ಲಿ. ನಾನು ಈ ಕಾಂತರಾಜ್ ಅನ್ನೋರು ಇಲ್ಲಿ ಅವರು ಕಂಪ್ಯೂಟರ್ ಆಪ್ರೇಟರ್ ಆಗಿದ್ದರು. ಅವರು ಆಲ್ರೆಡಿ ಅವರು ಕೆಲಸದಿಂದ ತೆಗ್ದಾಕಿದ್ದೆ. ನಾನು ಬಂದಾಗ ನನಗೂ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಅವನು ಸರ್ ಕೆಲವು ಏನಿದೆ ನಾನು ಹೇಳ್ತೀನಿ ಅಂದ. ಸರಿ ಏನಪ್ಪ ಹೇಳು ಅಂತ ಅಂದಿದ್ದಕ್ಕೆ, ಸರ್ ಈ ಥರ ಸ್ವಾವಲಂಬಿ ಮಾರಾಟಗಳಿಗೆ ಕೆಲವು ಜನ ಇದೆ, ಅವ್ರದ್ದೆಲ್ಲ ನಾನು ಹೇಳ್ತೀನಿ ಅಂದ. ಸರಿ ಆಯ್ತಪ್ಪ ಹೇಳು ಅಂತ ಫೋಟೋನು ಹುಡ್ಕೊಂಬಂದಿದ್ದೀನಿ. ಆಮೇಲೆ ನಾನು ಬಂದಾಗ ಏನು ಗೊತ್ತಾ, ನಾನು ಮನೆ ಹುಡುಕ್ತಾ ಇದ್ದೆ. ಮನೆ ಹುಡುಕಿದಾಗ ಹೆಚ್ಚು ಕಡಿಮೆ 15ದಿಂದ 20 ದಿನ ನಾನು ಮನೆಯಿಂದ ಓಡಾಡ್ತಾಯಿದ್ದೆ. ಆವಾಗ ನಾನು ಇಲ್ಲಿ ಪಕ್ಕದಲ್ಲಿ ಇರೋರ್ಗೂ ಕೇಳಿದ್ದೀನಿ, ಅಲ್ಲೂ ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್ಗಳು ಮನೆ ಬಾಡಿಗೆಗೆ ಅಡ್ವಾನ್ಸ್ ಎಷ್ಟು, ಬಾಡಿಗೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಮನೆ ಎಲ್ಲಿ ಹುಡುಕಬೇಕು ಅಂತ ಗೊತ್ತಿಲ್ಲ. ಯಾವುದೋ ನನ್ನ ರೂಮ್ ಬೇಕಾಗಿತ್ತು ನನಗೆ. ರೂಮಿಗೆ ನಾನು ಕೇಳ್ತಾಯಿದ್ದೆ, ಮನೆ ಇದು ರೂಮ್ ಎಲ್ಲಿದೆ ಅಂತ ಕೇಳ್ತಾಯಿದ್ದೆ. ಅಲ್ಲಿ ಅವ್ರೇನು ರೂಮ್ ಅಂದರೆ ನನಗೆ ಬಾಡಿಗೆ ಬೇಕು, ರೂಮ್ ಬಾಡಿಗೆ ಬೇಕು, ಬಾಡಿಗೆ ಕೇಳ್ತಾಯಿದ್ದೆ. ಬಾಡಿಗೆ ಅಡ್ವಾನ್ಸು 1000, ಅದು 5,000, 10,000, 15,000 ಅಂತ ಹೇಳ್ತಾಯಿದ್ರು. ನಾನೇ ಮಾಡಿದೆ, ಒಂದು 5,000, 10,000 ಒಳಗಡೆ ಇದ್ದರೆ ನೋಡು, ಚೆನ್ನಾಗಿರಬೇಕು ನಮಗಿರೋಕ್ಕೆ ಅಂತ ಕೇಳಿದ್ದೆ. ಕಾಂತರಾಜ್ಗೂ ನಾನು ಹೇಳಿದ್ದೆ,
ಕಾಂತರಾಜು ನಾನು ಹೇಳಿದೆ ಈ ಥರ. ಆಮೇಲೆ ಏನು ಮಾಡಿದೆ ನಾನು, ನೋಡಪ್ಪ ಅದೇನಿದೆ ನಮ್ಮದು ಒಂದು ಸ್ವಲ್ಪ ನೋಡ್ಕೊಳಪ್ಪ, ಅದು ಸ್ವಲ್ಪ ಓಡಾಡಿ ಇದು ಮಾಡಪ್ಪ ನೀನು, ನಾವು ಓಡಾಡ್ತಾ ಇದ್ದೀವಿ ಇಲ್ಲಿ, ಬೆಳಗ್ಗೆ ಬಂದು ನಾನು 4-5 ಗಂಟೆಗೆ ಟ್ರೈನ್ ಹತ್ಕೋಬೇಕು, ಸ್ವಲ್ಪ ನೀನು ಓಡಾಡ್ಕೊಂಡು ನೋಡಪ್ಪ ನೀನು ಅಂತ ಕೇಳಿದ್ದೀನಿ ಸರ್. ಬಟ್ ಅವ್ನು ಏನೇನು ಮಾಡಿದ ನನಗೆ ಗೊತ್ತಿಲ್ಲ. ಇಲ್ಲಿ ಹೋಗಿರೋದು ಅವನೇನಂತ ಸ್ವಾವಲಂಬಿ ಮಾರಾಟ ಮಳಿಗೆ ಅವ್ನು ಗೊತ್ತಿರೋರೇ ಯಾರೋ ಒಬ್ಬರು, ಅವನಿಗೆ ಗೊತ್ತಿರೋರು ಯಾರೇ ಇರಲಿ ಸರ್, ನನಗೆ ಪಕ್ಕ ದಾಖಲಾತಿ ಕೊಟ್ಟರೆ ನಾನು ಮಾಡೋಕ್ಕೆ ರೆಡಿ. ಇಲ್ಲ ಅಂತಂದರೆ ನಾನು ಆ ಥರ ಆಗಿದ್ದಿದ್ರೆ ನಾನು ಯಾವತ್ತೂ ಮಾಡ್ಕೊಡ್ತಾ ಇದ್ದೆ. ನಾನು ಆ ಥರ ಅಲ್ಲ. ಯಾಕೆ ಅಂತ ಸರ್, ನಾನು ಕ್ಯಾಶು ಅಂತ ಮಾತಾಡಿರೋದು ಅಂತಂದರೆ ನಾನು ಬಾಡಿಗೆ ಬಗ್ಗೆ ನಾನು ಮಾತಾಡಿರೋದು, ಬೇರೆ ಯಾವುದೂ ಅಲ್ಲ ಸರ್. ನಾನು ಮಾತಾಡಿರೋದು ಯಾರು ಸರ್ ಹಂಗಲ್ಲ, ಬಾಡಿಗೆ ಸರ್ ಅದು ನೋಡಿ ಸರ್, ನಾನು ಸರ್ ನನ್ನ ಅದೇದು ಸರ್, ನಾನು ಇವಾಗ ಒಂದು ಮಾತು ನಾನು ಹೇಳ್ತೀನಿ ಸರ್. ಇವಾಗ ಇವ್ನು ಇಷ್ಟೆಲ್ಲ ಮಾಡಿದ್ದಾನಲ್ವಾ, ಇವಾಗ ನಾನು ಕೊಟ್ಟಿದ್ರೆ ಫಲಾನುಭವಿ ಹತ್ರ ಕೊಟ್ಟಿರೋದು ದಾಖಲಾತಿ ಕೊಡಲಿ ಸರ್. ನಾನೇನು ಫಲಾನುಭವಿ ಹತ್ರ ಕೇಳಿದ್ದಿದ್ರೆ ಸರ್, ನಾನು ಕೇಳಿಲ್ಲ ಸರ್. ನಾನು ಕೇಳಿದ್ರೆ ಕೇಳಿದೆ ಅಂತ ನಾನು ಯಾಕೆ ಕೇಳಬೇಕು? ಇವಾಗ ನಾನು ಕೇಳಿದ್ದಿದ್ರೆ ಇವಾಗ ಅವೆಲ್ಲ ಮಾಡು ಅಂತ ಹೇಳೋರು, ನಾನು ಯಾಕೆ ಮಾಡ್ತಾ ಇಲ್ಲ ಹೇಳ್ರಿ? ಇದು ಪಕ್ಕ ದಾಖಲಾತಿ ಇಲ್ಲ ಅಂತ ನಾನು ಮಾಡ್ತಾ ಇಲ್ಲ ಅಲ್ವಾ? ಯಾವ್ದು ಪೇಮೆಂಟ್ ಬಂದಿಲ್ಲ? ಯಾವುದು ಏನು ಪೇಮೆಂಟ್ ಅಲ್ಲ ಸರ್, ಯಾವುದೂ ಇಲ್ಲ. ನನಗೆ ಅವ್ನು ಆಯ್ಕೆ ಆಗಿದ್ಮೇಲೆ ನನಗೆ ಪಕ್ಕ ದಾಖಲಾತಿ ಬೇಕು ಸರ್. ದಾಖಲಾತಿ ಇದ್ರೆ ನಾನು ಮೂವ್ ಮಾಡೋಕ್ಕೆ ಸಾಧ್ಯ. ಅದು ದಾಖಲಾತಿ ಇಲ್ಲದೆ ನನಗೆ ಮೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್? ಅದು ಕೆಲವೊಂದು ಆಡಿಯೋ ವಾಯ್ಸ್ಗಳು ಅದು ಸೆಟ್ ಮಾಡ್ಬೋದು, ಬಟ್ ಏನು ಅಲ್ಲಲ್ಲ ಸರ್. ಹೇಳ್ತೀನಿ ಕೇಳಿ ಸರ್, ಮನೇದು ಕೇಳಿದ್ದು ನಿಜ ಸರ್. ಅವನು ನನ್ನ ಪರಿಚಯದವನೇ ಸರ್. ಅವನು ನನ್ನ ಪರಿಚಯನೇ, ಅವನು ಹುಡುಗನೂ ಪರಿಚಯನೇ. ಅಕ್ಕಪಕ್ಕದವ್ರಿಗೂ ನಾನು ಕೇಳಿದ್ದೀನಿ, ಬೇಕಾದ್ರೆ ಪಕ್ಕದವ್ರಿಗೆ ಅವ್ರಿಗೂ ಎಲ್ಲರೂ ಕೇಳಿದ್ದೀನಿ. ಏನು ಕೇಳಿದ್ದೀನಿ ಅಂತ, ಬಾಡಿಗೆ ನನಗೆ ಎಲ್ಲರೂ ನೋಡ್ರಿ, ಮನೆ ನೋಡ್ರಿ ಅಂತ ಕೇಳಿರ ಸರ್. ನಾನು ಬೇಕಾದ್ರೆ ಕರಿಯಪ್ಪ, ಅವರು ಪಕ್ಕದವ್ರು ಕರಿಯಪ್ಪ, ಕರಿ. ಅಲ್ಲಲ್ಲ, ಅವ್ರಿಗೂ ಏನು ಕೇಳಿದ್ದೀನಿ ಕೇಳ್ರಿ. ಸರ್ ಆಯ್ತು. ಯಾರು ಅಡ್ವಾನ್ಸ್ ಸರ್? ಓನರ್ ಹತ್ರ ದುಡ್ಡು ಯಾರು ಕೊಡ್ತಾರ ಸರ್? ನಾವೇ ಹಾಕ್ಬೇಕು ಸರ್. ಅದು ನೋಡಿ ಸರ್, ಅವ್ನು ಏನು ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಕೆಲವು ಸಲ ಸರ್ ಆ ಥರ ನಾನು ಯಾವತ್ತೂ ಕೇಳಿಲ್ಲ ಸರ್. ಇದು ಸತ್ಯ, ನಾನು ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ. ತುಮಕೂರಿನ ಬಾಬು ಜಗಜೀವನ್ ರಾಮ್ ಚರ್ಮ ಅಭಿವೃದ್ಧಿ ನಿಗಮದ ಉಪನಿರ್ದೇಶಕ ಮಂಜುನಾಥ್ ಕಾಂಬ್ಳೆ ಲಂಚವತಾರ ಪ್ರಜಾಶಕ್ತಿ ಟಿವಿಯಲ್ಲಿ ಬಯಲಾಗಿದೆ. ಇಂತಹ ಲಂಚಕೋರ ಅಧಿಕಾರಿಗಳಿಂದ ಬಡವರು ಪರದಾಡುವಂತಾಗಿದ್ದು, ಉನ್ನತ ಮಟ್ಟದ ಅಧಿಕಾರಿಗಳು ಕ್ರಮ ಕೈಗೊಂಡು ಲಂಚ ಪಡೆದ ಅಧಿಕಾರಿಗೆ ತಕ್ಕ ಶಿಕ್ಷೆ ಒದಗಿಸಿ ಬಡವರಿಗೆ ನ್ಯಾಯ ಒದಗಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.